ಸ್ನೇಹಿತರೆ, ಪ್ಲಾಸ್ಟಿಕ್ನ ನಾವು ಇವತ್ತು ಈ ಥರ ಬಿಸಾಕ್ತಾ ಇದ್ದೀವಿ ರೋಡಲ್ಲಿ, ಎಲ್ಲಂದ್ರಲ್ಲಿ ಬಿಸಾಕ್ತಾ ಇದ್ದೀವಿ. ಅದೆಲ್ಲ ನಮ್ಮ ಭೂಮಿಗೆ ಹೋಗಿ ಸೇರ್ಕೊತಾ ಇದೆ. ಭೂಮಿ ಒಳಗೆ ಅದು ಒಂದು ದಿವಸ ಅದು ಮರಗಳಿಗೆಲ್ಲ ಫೀಡ್ ಆಗ್ತಾಯಿದೆ. ಭೂಮಿ ಮಣ್ಣು ಫಲವತ್ತಾಗಿರೋ ಮಣ್ಣೆಲ್ಲ ಕೆಟ್ಟೋಗ್ತಾ ಇದೆ. ಎಷ್ಟೊಂದು ಜನ ಟ್ರಿಪ್ ಹೋಗ್ತಾರೆ. ದಯವಿಟ್ಟು ನಿಮ್ಮ ಕಾರಲ್ಲಿ ನೀವೊಂದು ಪ್ಲಾಸ್ಟಿಕ್ನೆಲ್ಲ ವೇಸ್ಟ್ನ ಕಲೆಕ್ಟ್ ಮಾಡ್ಕೊಳೋಕ್ಕೋಸ್ಕರನೇ ಒಂದು ಬ್ಯಾಗು ಏನಾದರೂ ಇಟ್ಕೊಳ್ಳಿ. ದಯವಿಟ್ಟು ಎಲ್ಲೂ ಹೋಗ್ಬಿಟ್ಟು ಅದನ್ನು ಬಿಸಾಕೋದು. ಹಳ್ಳಿ ಸೈಡ್ಗೆಲ್ಲ ಹೋಗ್ಬೇಕಾದ್ರೆ ನಾನು ಸುಮಾರು ಡ್ರೈವ್ ಹೋಗ್ಬೇಕಾದ್ರೆ ನೋಡ್ಬಿಟ್ಟಿದ್ದೀನಿ. ಹಳ್ಳಿ ಸೈಡಲ್ಲಿ, ಕಾಡು ಸೈಡಲ್ಲೆಲ್ಲ ಪ್ಲಾಸ್ಟಿಕ್ ಬಿಸಾಕ್ತಾರೆ. ಸ್ನೇಹಿತರೆ, ಬುದ್ಧಿ ಇದೆಯೋ ಇಲ್ವೋ, ಓದಿದಿರೋ ಇಲ್ವೋ, ಇದು ಕಾಮನ್ ಸೆನ್ಸು. ದಯವಿಟ್ಟು ಪ್ಲಾಸ್ಟಿಕ್ ಇದೇ ಥರ ನಾವು ಹಾಕ್ಕೊಂಡು ಹೋದರೆ ನಾವು ನಮ್ಮ ಮಣ್ಣಿಗೆ ಪ್ಲಾಸ್ಟಿಕ್ ತಿನ್ನಿಸ್ತಾ ಇದ್ದೀವಿ. ಮಣ್ಣು ನಮಗೆ ಅನ್ನ ಕೊಡ್ತಾಯಿದೆ, ಆದರೆ ನಾವು ಮಣ್ಣಿಗೆ ಪ್ಲಾಸ್ಟಿಕ್ ತಿನ್ನಿಸ್ತಾ ಇದ್ದೀವಿ. ಹೋಗ್ತಾ ಹೋಗ್ತಾ ಮರದ ಮೇಲೆ ಹಣ್ಣು ಕಾಯಿ ಬಿಡೋದು ಬಿಟ್ಟು ಪ್ಲಾಸ್ಟಿಕ್ ಬಿಡೋಕ್ಕೆ ಶುರು ಹಚ್ಕೊಳುತ್ತೆ. ನಮ್ಮ ಮುಂದಿನ ಪೀಳಿಗೆಗೆ ಪ್ಲಾಸ್ಟಿಕ್ ಕಿತ್ಕೊಂಡು ತಿನ್ನಬೇಕಾಗತ್ತೆ. ಆ ಥರ ಪರಿಸ್ಥಿತಿ ಮಾಡೋಕ್ಕೆ ಹೋಗ್ಬೇಡಿ. ನಾನು ಹೇಳೋದಷ್ಟು ದೊಡ್ಡ ಸೈಂಟಿಫಿಕ್ ವಿಧಾನವಾಗೆಲ್ಲ ತುಂಬ ಥಿಯರಿಟಿಕಲ್ ಆಗಿ ಹೇಳ್ತಾ ಇದ್ದೀನಿ. ಆ ಪ್ಲಾಸ್ಟಿಕ್ ಬಿಸಾಕಿದ್ರೆ ಅಂಥ ಒಂದು ಹಣ್ಣು ಹಂಪಲು ಕೊಡುವಂಥ ಮರಗಳಿಲ್ದಂಗೆ ಆಗುತ್ತೆ. ಫಲವತ್ತಾಗಿರೋವಂಥ ಮಣ್ಣುಗಳಿರಲ್ಲ, ಮರಗಳು ಸಿಗಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವೆಲ್ಲೇ ಹೋಗಿ ಟ್ರಿಪ್ ಹೋಗಂಗಿದ್ರೆ ದಯವಿಟ್ಟು ನಿಮ್ಮದೇ ಆಗಿರೋ ವೇಸ್ಟ್ ಬ್ಯಾಗ್ನ ಕ್ಯಾರಿ ಮಾಡಿ. ಆ ವೇಸ್ಟ್ನ ಒಂದು ಕಲೆಕ್ಟ್ ಮಾಡಿಬಿಟ್ಟು ಅದು ವೇಸ್ಟ್ ಎಲ್ಲ ಹಾಕ್ತಾರೆ ಅಲ್ಲೇ ಸಪ್ಲೈ ಮಾಡುವಂಥ ದಯವಿಟ್ಟು ಮಾಡಿ. ಆದಷ್ಟು ಪ್ಲಾಸ್ಟಿಕ್ನ ಯೂಸ್ ಮಾಡೋದು ಕಡಿಮೆ ಮಾಡಿ. ನೀವೆಲ್ಲೇ ಹೋದ್ರೂ ನಿಮ್ಮ ಬಾಟ್ಲಲ್ಲಿ ಕ್ಯಾರಿ ಮಾಡಿ. ನೀರನ್ನ ನಿಮ್ಮ ಬಾಟ್ಲಲ್ಲಿ, ನಿಮ್ಮ ಗಾಜಿನ ಬಾಟ್ಲಲ್ಲಿ ಕ್ಯಾರಿ ಮಾಡಿ ದಯವಿಟ್ಟು. ಇಲ್ಲ ಸ್ಟೀಲ್ ಬಾಕ್ಸಲ್ಲಿ ಆ ಥರ ಕ್ಯಾರಿ ಮಾಡ್ಕೊಳ್ಳಿ, ಸ್ಟೀಲ್ ಬಾಟ್ಲಲ್ಲಿ. ದಯವಿಟ್ಟು ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿ. ಅಟ್ಲೀಸ್ಟ್ ಯೂಸ್ ಮಾಡಿದ್ರೆ ಅದನ್ನು ಸರಿಯಾದ ರೀತಿಯಲ್ಲಿ ಡಿಸ್ಪೋಸ್ ಮಾಡೋಕ್ಕೆ ದಯವಿಟ್ಟು ಅದನ್ನು ಕಳೆದು ಬಿಸಾಕೋಕ್ಕೆ ಒಂದು ಪ್ರಯತ್ನ ಮಾಡಿ. ಕರೆಕ್ಟಾಗಿರೋ ಜಾಗದಲ್ಲಿ ಎಲ್ಲೋ ದಯವಿಟ್ಟು ಬಿಸಾಕಬೇಡಿ. ದಯವಿಟ್ಟು ರಿಯೂಸ್ ಮಾಡೋಕ್ಕೆ ನಾವೆಲ್ಲರೂ ಪ್ರಯತ್ನ ಪಡೋಣ. ಸುಮಾರು ಇನ್ಸ್ಟಾಗ್ರಾಮೆಲ್ಲ ನಾನು ನೋಡಿದ್ದೀನಿ. ಸುಮಾರು ಜನ ಪಾಪ ಅವರೆಲ್ಲ ಕಷ್ಟಪಟ್ಟು ಇಂಡಿಯಾ ಕ್ಲೀನ್ ಮಾಡೋಣ ಅಂತ ಸುಮಾರು ಕಡೆ ಹೋಗಿ ವೇರಿಯಸ್ ಪಾರ್ಟ್ಸ್ ಆಫ್ ದಿ ಇಂಡಿಯಾ ದೇ ಆರ್ ಕ್ಲೀನಿಂಗ್ ಲೈಕ್ ಎನಿಥಿಂಗ್. ಅವ್ರನ್ನ ಪಾಪ ಅಪ್ರಿಷಿಯೇಟ್ ಮಾಡೋಕ್ಕೆ ಯಾರೂ ಇಲ್ಲ. ಸೊ ಬಟ್ ದೇ ಆರ್ ಸೆಲ್ಫ್ ಇಂಟ್ರೆಸ್ಟ್ ತೊಗೊಂಡು ಮಾಡ್ತಾಯಿದ್ದಾರೆ. ಅಂಥವ್ರಿಗೆಲ್ಲ ದಯವಿಟ್ಟು ಸಹಾಯ ಮಾಡಿ. ಸ್ನೇಹಿತರೆ, ಬಿಸಾಕಬೇಡಿ. ನಮ್ಮ ಭಾರತವನ್ನು ನಾವು ಕ್ಲೀನ್ ಮಾಡಬೇಕು. ನಮ್ಮ ಮನೆಯನ್ನು ನಾವೇನು ಕ್ಲೀನಾಗಿ ಇಟ್ಕೊಂಡಿರ್ತೀವೋ ನಮ್ಮ ಸುತ್ತಮುತ್ತಲನ್ನು ನಾವು ಅದೇ ಥರ ಕ್ಲೀನಾಗಿ ಇಟ್ಕೊಬೇಕು. ನಮ್ಮ ಮನೆ, ನಮ್ಮ ಏರಿಯಾ, ನಮ್ಮ ಸಿಟಿ, ನಮ್ಮ ರಾಜ್ಯ, ನಮ್ಮ ದೇಶ, ಈ ಥರ ನಾವು ಇಟ್ಕೊಬೇಕು. ಪ್ರತಿಯೊಬ್ಬರೂ ನಾವು ಯೋಚನೆ ಮಾಡಬೇಕು. ಸರ್ಕಾರ ಮಾಡೋದು ಕ್ಲೀನಾಗಿ ಇಟ್ಟಿಲ್ಲ. ಕ್ಲೀನಾಗಿ ನಮ್ಮ ದೇಶನ ನಾವು ಇಟ್ಕೊಬೇಕು. ಸ್ನೇಹಿತರೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ.